GBA ಎಲೆಕ್ಷನ್ ಕೆಲವೇ ದಿನಗಳಲ್ಲಿ ಘೋಷಣೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದಾರೆ. ಯಲಹಂಕದ ಒಂದು ವಾರ್ಡ್ನಿಂದ ಅವರು ಸ್ಪರ್ಧೆ ಮಾಡಬೇಕು. ಅವರು ಕಾಂಗ್ರೆಸ್ನ ಕಟ್ಟಾಳ. ಒಬ್ಬ ಯುವ ನಾಯಕ ರವಿ ಕಿರಣ್ ಎಂ ಗೌಡ ಅವರಿದ್ದಾರೆ. ಸಾಕಷ್ಟು ವಿದ್ಯಾವಂತರು ಬರಬೇಕು, ಯುವಕರು ಬರಬೇಕು ಎಲೆಕ್ಷನ್ಗಳಿಗೆ ಅಂತ ಹೇಳ್ತಾರೆ. ನೀವು ಇಂಜಿನಿಯರಿಂಗ್ ಮಾಡಿದ್ದೀರಿ, ಪ್ರೀತಿ ವಿಶ್ವಾಸ ಗಳಿಸಕ್ಕೆ ಆಗ ನನಗೆ ಹಂಗೆ ಪ್ಯಾಷನ್ ಆಗಿ ಅದು ಬಂದ್ಬಿಡ್ತು. ತಾಯಿಯವರು ನಗರಸಭೆ ಅಧ್ಯಕ್ಷರಾಗಿದ್ರು. ಆ ರಾಜಕಾರಣ ಹೆಂಗಿತ್ತು, ಈಗಿರುವಂಥ ರಾಜಕಾರಣ ಹೆಂಗಿದೆ? ವ್ಯಕ್ತಿತ್ವದ ರಾಜಕಾರಣ, ನಂಬಿಕೆಯ ರಾಜಕಾರಣ ಇತ್ತು. ಇವಾಗ ಏನಾದರೆ ಸ್ವಲ್ಪ ದ್ವೇಷದ ರಾಜಕಾರಣ ಜಾಸ್ತಿ ಇದೆ. GBA ಎಲೆಕ್ಷನ್ ನಡೆಯೋದು ಎಷ್ಟು ಇಂಪಾರ್ಟೆಂಟ್ ಬೆಂಗಳೂರು? ಕಾರ್ಪೊರೇಟರ್ ನಿಂತವ್ರು 24/7 ಇಲ್ಲಿ ಸೇವಾ ಮನೋಭಾವ ಮಾಡಿ ಅವ್ರ ಪರ್ಸನಲ್ ಲೈಫ್ ಬಿಟ್ಟು ರಾಜಕಾರಣಕ್ಕೆ ಬರಬೇಕು. ಯಾಕೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಂಡು? ನನಗೆ ಸಿದ್ದರಾಮಯ್ಯ ಅವರ ಆಡಳಿತ ಹಾಗೂ ನಮ್ಮ DK ಶಿವಕುಮಾರ್ ಸಾಹೇಬ್ರವರ ಒಂದು ಬಿಗ್ ಫ್ಯಾನ್. ಅವ್ರ ವರ್ಕಿಂಗ್ ಸ್ಟೈಲ್ ಆಗಲಿ, ಅವರು ಸೋಷಲಿಸ್ಟು, ಇವರು ಪ್ರೋಗ್ರೆಸಿವ್. ಹೆಂಗಿದೆ ಸರ್ ವಾತಾವರಣ? ಜನ ಹೆಂಗೆ ಸ್ಪಂದಿಸ್ತಾ ಇದ್ದಾರೆ? ಜನ ನನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದಾರೆ. ಒಂದು ಭರವಸೆನೂ ತೊಗೊಂಡಿದ್ದೀನಿ ಜನರದು. ಸರ್, ಯಲಹಂಕ ರಾಜಕಾರಣ ಅಂತ ಬಂದರೆ ಇಲ್ಲಿ ಬಿಗ್ ಫೈಟ್. ಯಾರೇ ಬಂದರೂ ಇಲ್ಲಿ ನಾವು ವಿಶ್ವನಾಥ ಕ್ಯಾಂಡಿಡೇಟ್ ಅಂತ ನಾವು ಕೆಲಸ ತೊಗೊಂಡು ಮಾಡ್ತೀವಿ. ಕೆಲಸಗಳಾಗಬೇಕು ಅಂತ ನಾವೇನಾದ್ರು ಫೋನ್ ಮಾಡಿ ಕೇಳಿದ್ರೆ ತಕ್ಷಣ ಇವಾಗ ಕೆಲಸಗಳು ಮಾಡಿಸ್ಕೊಡ್ತಾ ಇದ್ದಾರೆ. ಸಮಾಜದಲ್ಲಿ 4 ಜನಕ್ಕೆ ಸ್ಪಂದಿಸಬೇಕು. ಇಲ್ಲಿನ ನಾಗರಿಕರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ. ಅಭ್ಯರ್ಥಿ ಗೆಲ್ತಾರೆ, ಯಾಕಂದ್ರೆ ಜನಗಳಿಗೆ ಈಸಿ ಆಕ್ಸೆಸಿಬಲ್ ಇದೆ. ಅವ್ರ ಹತ್ರ ಅಧಿಕಾರ ಇಲ್ಲ ಅಂದ್ರೂ ಇಷ್ಟೊಂದು ಸಮಾಜ ಸೇವೆ ಮಾಡ್ಕೊಂಡೇ ಬಂದಿರೋ 10-15 ವರ್ಷದಿಂದ. ಇವರೆಲ್ಲ ಮನ್ಸು ಮಾಡಿ ಗೆಲ್ಸಿದ್ರೆ ಒಳ್ಳೆ ಕೆಲಸಗಳಾಗ್ತದೆ ಅಂತ ನನ್ನ ಭಾವನೆ. ಕಷ್ಟ ಸುಖಕ್ಕೆ ಹೆಲ್ಪ್ ಮಾಡ್ತಾರೆ. ನಾವು ಮಗನ ಥರ ನೋಡ್ಕೊತಾ ಇದ್ದೀವಿ. ನಮ್ಗೆ ವ್ಯಾಪಾರದಲ್ಲಿ ಎಲ್ಲ ಸ್ವಲ್ಪ ಅನುಕೂಲ ಮಾಡೋರೆ. ಬೆಂಗಳೂರು ಲೀಡರ್ ಯಲಹಂಕದ ರವಿ ಕಿರಣ್ ಗೌಡ. ವೀಕ್ಷಿಸಿ ಸಂಜೆ 6:30ಕ್ಕೆ.